ಇವತ್ತು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮವನ್ನು ಶಕ್ತಿನಗರದ ಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಬಹಳ ವಿಜೃಂಭಣೆಯಿಂದ ಬಹಳ ದೊಡ್ಡ ಜನಸಾಗರದ ಮಧ್ಯದಲ್ಲಿ ಇವತ್ತು ನಮ್ಮ ಶೋಭಾಯಾತ್ರೆ ತೆರಳಿ ತ್ರಿವೇಣಿ ಸರ್ಕಲನ್ನು ದಾಟಿ ಇವತ್ತು ಶಕ್ತಿನಗರ ಪಾರ್ಕ್ ಹತ್ರ ಬಂದ್ವಿ. ಇಲ್ಲೊಂದು ದೊಡ್ಡ ವೇದಿಕೆಯನ್ನು ಹಾಕಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಹಿಂದೂ ಸಮಾಜಕ್ಕೆ ಮನವಿಯನ್ನು ಮಾಡ್ಕೊಳ್ಳೋದು, ಎಲ್ಲರೂ ಒಂದಾಗೋಣ, ಹಿಂದೂ ಸಮಾಜವನ್ನು ಕಟ್ಟೋಣ. ಪ್ರಪಂಚದಾದ್ಯಂತ ಭಾರತ ಏನು ವಿಶ್ವಗುರು ಆಗುವ ದಿಕ್ಕಿನಲ್ಲಿ ಹೊರಟಿದೆ, ಅದಕ್ಕೆ ನಮ್ಮದು ಒಂದು ಸೇತುವೆಯಾಗಿ ಕೆಲಸ ಮಾಡೋಣ. ನಾವೆಲ್ಲ ಒಂದು, ನಾವೆಲ್ಲ ಬಂದು, ನಾವೆಲ್ಲ ಹಿಂದೂ ಅನ್ನುವ ಒಂದು ಘೋಷವಾಕ್ಯವನ್ನು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ. ಈ ದಿನ ನಮ್ಮ ಈ ಭಾಗ ಕ್ಯಾತ್ಮಳ್ಳಿ ಭಾಗದ ಹಬ್ಬದ ದಿನ. ಅಂದರೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಸುಮಾರು ಒಂದು 10 ಏರಿಯಾಗಳು ಬಡಾವಣೆಗಳನ್ನ ಸೇರಿ ನಾವೆಲ್ಲ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಸಂಘ 100 ವರ್ಷ ಶತಾಬ್ದಿ ಹೊಸದ ಒಂದು 5ನೇ ಕಾರ್ಯಕ್ರಮ ಇದು. ನಾವೆಲ್ಲರೂ ಒಂದಾಗಿದ್ದೀವಿ, ನಾವೆಲ್ಲ ಒಂದು, ಏನೇ ಇರಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಸಂದೇಶ ಸಾರುವ ಮುಖಾಂತರ ಶಕ್ತಿನಗರ, ವಿದ್ಯಾಶಂಕರ ಬಡಾವಣೆ, ಟೀಚರ್ಸ್ ಬಡಾವಣೆ, ಜೈಸಸ್ ಬಡಾವಣೆ, ಕಲ್ಯಾಣಗಿರಿ, ರಾಘವೇಂದ್ರ ನಗರ, ಸಾತ್ಕಳ್ಳಿ, ಮಾನಸಿ ನಗರ, ಅಂಚ್ಯ, ರಮ್ನಹಳ್ಳಿ ಈ ಭಾಗದಿಂದ ಎಲ್ಲ ಹಿಂದೂ ಬಾಂಧವರು ಬಂದು ಇವತ್ತು ಹಿಂದೂ ಸಮಾಜೋತ್ಸವನ ಯಶಸ್ವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ನಾನು ಯಾವಾಗಲೂ ಚಿರವಣಿಯಾಗಿರ್ತೀನಿ. ಇದೇ ರೀತಿ ನಮ್ಮ ಒಗ್ಗಟ್ಟುತನ ತೋರಿಸಿ ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂ ಅನ್ನೋ ಬಾಂಧವ್ಯದಲ್ಲಿ ನಾವೆಲ್ಲ ಬಾಳ್ಬೇಕು ಅಂತ, ಸಹಬಾಳ್ವೆಯಿಂದ ಬಾಳ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಸಾಕಷ್ಟು ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಇದೇ ರೀತಿ ಇವತ್ತು 26ನೇ ತಾರೀಕು ಈ ಶಕ್ತಿನಗರ ಈ ಸುತ್ತಮುತ್ತ ಭಾಗದಲ್ಲಿ ಮಾಡಿದ್ದೀವಿ. ಇದೇ ರೀತಿ 31ನೇ ತಾರೀಕು ನಮ್ಮ ಕ್ಯಾತ್ಮಳ್ಳಿ ಉಲೇಮ ದೇವಸ್ಥಾನದಿಂದ ಸಾಯಿಬಾಬಾ ದೇವಸ್ಥಾನದ ಎದುರುಗಡೆ PF ಆಫೀಸ್ ಪಕ್ಕ ಇದೇ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿಯಲ್ಲಿ ಜನಗಳು, ಅಕ್ಕಪಕ್ಕದ ಎಲ್ಲ ಜನಗಳು ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಹಿಂದೂ ಬಾಂಧವರು ಎಲ್ಲರೂ ಒಮ್ಮತವಾಗಿದ್ದೀವಿ ಅನ್ನೋದಕ್ಕೆ ಒಂದು ಸಂದೇಶ ಸಾರಬೇಕು ಅಂತ ಈ ಒಂದು ಮುಖಾಂತರ ನಾವು ಕೇಳಿಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಮ್ಮ ತ್ರಿವೇಣಿ ವೃತ್ತದಲ್ಲಿ ಆನಂದಣ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು, ಈಗ ಗಣರಾಜ್ಯೋತ್ಸವ ಆಗ್ಬೋದು ಅಥವಾ ನಮ್ಮ ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಮ್ಮ ಒಂದು ಅತಿ ಹೆಚ್ಚು ಒಂದು ಪ್ರೋತ್ಸಾಹವನ್ನು ನೀಡಿ ಈ ಭಾಗದ ಮಕ್ಕಳಿಗಾಗಲಿ, ಈ ಭಾಗದ ಜನಗಳಿಗಾಗಲಿ ಅವರಿಂದ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮತನ ನಮ್ಮ ಜನ ಅನ್ನೋದನ್ನ ನಾವೆಲ್ಲೂ ಬಿಡಬಾರ್ದು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ನಮ್ಮ ಆನಂದಣ್ಣನ ಒಂದು ಕಾರ್ಯಕ್ರಮಗಳು ಹೀಗೆ ಸತತವಾಗಿ ನಡೀಲಿ, ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇದೇ ಥರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ಇವತ್ತೇನು ನಮ್ಮ ಭಾರತದಾದ್ಯಂತ ಶತಮಾನೋತ್ಸವ ನಡೀತಾ ಇದೆ, ನಮ್ಮ ಹಿಂದೂಗಳ ಶತಮಾನೋತ್ಸವ RSS ಕಡೆಯಿಂದ ನಡೀತಾ ಇರುವಂಥದ್ದು ತುಂಬ ಬೃಹತ್ ಜಾಗೃತಿಯನ್ನು ಮೂಡಿಸ್ತಾ ಇದೆ. ನಮ್ಮ ಯುವಕರಲ್ಲಿ, ಎಸ್ಪೆಷಲಿ ಯುವಕರಲ್ಲಿ ನಮ್ಮತನ, ನಮ್ಮ ದೇಶ, ನಮ್ಮ ಭಾಷೆ ಜೊತೆಗೆ ನಮ್ಮತನ ಅನ್ನೋದೆಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದೀವಿ ನಾವು ಅಂತ ಅನಿಸುತ್ತೆ. ನಾವು ಎಲ್ಲರ ಜೊತೆ ಒಂದಾಗಿರೋಣ, ಆದರೆ ನಮ್ಮತನವನ್ನು ನಾವು ಎತ್ತಿ ಹಿಡಿಯೋಣ ಅಂತ ನಾನು ಹೇಳ್ತೀನಿ. ಇಂಥದ್ದೊಂದು ಗಣರಾಜ್ಯೋತ್ಸವದ ದಿನದಂದು ಇಂತಹ ಒಂದು ಬೃಹತ್ ಜನವನ್ನು ಸೇರಿಸಿ, ಅದು ನಮ್ಮ ಸಾಂಸ್ಕೃತಿಕ ಒಂದು ಸಂಪ್ರದಾಯದ ಪ್ರಕಾರ ನಮ್ಮ ಹಿರಿಯ ಗುರುಗಳನ್ನು ಕರೆಸಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ಒಂದು ಅದ್ಧೂರಿ ಚಾಲನೆಯನ್ನು ನೀಡಿದ್ದಾರೆ. ಹಾಗೆ ಸಹಸ್ರಾರು ಜನಗಳು ಇಲ್ಲಿ ಬಂದು ಅವರ ಶಕ್ತಿ ಪ್ರದರ್ಶನವನ್ನು, ನಮ್ಮ ಹಿಂದುತ್ವವನ್ನು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಅವರ ಶಕ್ತಿ ಪ್ರದರ್ಶನವನ್ನು ಮೆರಿತಾ ಇದ್ದಾರೆ. ಇದರಲ್ಲಿ ಇಷ್ಟೇ ಅಲ್ಲದೆ ನಮ್ಮ ಮಕ್ಕಳುಗಳೇನಿದ್ದಾರೆ, ಈ ಭಾಗದ ಮಕ್ಕಳೇನಿದ್ದಾರೆ, ನಮ್ಮ ಶಕ್ತಿ ನಗರದ ಮಕ್ಕಳೇನಿದ್ದಾರೆ, ಅವ್ರಿಗೂ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಸನ್ಮಾನ, ಯಾರು ಉತ್ತೀರ್ಣರಾಗಿದ್ದಾರೆ, ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ, ಅವ್ರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆ ನಮ್ಮ ಹಿರಿಯರೆಲ್ಲರೂ ಒಟ್ಟುಗೂಡಿ, ಈ ಭಾಗದ ಹಿರಿಯರೆಲ್ಲ ಒಟ್ಟುಗೂಡಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮೆಲ್ಲರ ಉಳಿವಿಗಾಗಿ ಮಾಡ್ತಾ ಇರೋದನ್ನ ನಿಜವಾಗ್ಲೂ ನಾವೆಲ್ಲ ಸ್ಮರಿಸ್ಕೋಬೇಕು. ಹಾಗೆ ಇದಕ್ಕೆ ನಾವೆಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಧನ್ಯವಾದ.